ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ನೀವು ಕಳಿಸಿರುವ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸಿಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ತಿಳಿಸೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿಧಾಂ ಕರ್ತುಶ್ಚೇಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶರಿತೌ ವಾಚನ್ನ ಸದದಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರ್ತಕ್ಕಂಥದ್ದು, ಚತುರ್ಥಿ ತಿಥಿ, ಪುಷ್ಯ ನಕ್ಷತ್ರ. ಈ ದಿವಸ ಗುರುವಾರದ ಜೊತೆಗೆ ಪುಷ್ಯ ನಕ್ಷತ್ರ ಸೇರಿದೆ. ಇದನ್ನು ಅಮೃತ ಸಿದ್ಧಿ ಯೋಗ ಅಂತ ಕರೀತಾರೆ. ಗುರುಪುಷ್ಯ ಯೋಗೋ ಆದಿತ್ಯ ಹಸ್ತೋ ಗುರುಪುಷ್ಯ ಯೋಗೋ ಬುಧಾನುರಾಧ ಶನಿರೋಹಿಣೀಚ ಅಂತ ಹೀಗೆ ಒಂದೊಂದು ವಾರದ ದಿವಸ ಆ ಒಂದು ನಕ್ಷತ್ರ ಸೇರ್ಪಟ್ಟರೆ ಅದು ತುಂಬ ವಿಶೇಷ ಅಂತ. ಗುರುಪುಷ್ಯ ಯೋಗ ಈ ದಿವಸದಲ್ಲಿ ಅಮೃತ ಸಿದ್ಧಿ. ಗುರು ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಗುರುವಿನ ಅನುಗ್ರಹ ಪಡಿಬೇಕು. ಗುರುವಿನ ಕೃಪೆ ಸಿಕ್ಬಿಟ್ರೆ ನಮಗೆ ಬದುಕು ಸಾರ್ಥಕವಾಗುತ್ತೆ. ಅಂಥ ಗುರು ಅರಸೋದು ಬಹಳ ಕಷ್ಟ. ಎಲ್ಲಿದ್ದಾರೋ ಮಹನೀಯರು ಗೊತ್ತಿಲ್ಲ. ಹೀಗಾಗಿಯೇ ನಾವು ಇರೋರಿಗಿಂತ ಹೀಗಾಗಿ ಹೋದ ಮಹನೀಯರು ಎಷ್ಟೋ ಜನ ಇದ್ದಾರಲ್ಲ, ಆ ಸನ್ನಿಧಾನಗಳಿಗೆ ಹೋಗಿ ನಮ್ಮ ಶಿರಬಾಗುವುದಲ್ಲದೆ ಬೇರೆ ದಾರಿ ಇಲ್ಲ ನಮಗೆ. ಅಂತೂ ಗುರುಕೃಪೆ ಹೇಗಾಗುತ್ತಂದರೆ, ತೀವ್ರವಾದ ಉತ್ಕಟ ಭಾವನೆಯಿಂದ ಇದ್ದರೆ ನೀವು ಒಬ್ಬ ಒಳ್ಳೆಯ ಸದ್ಗುರುವಿನ ದರ್ಶನ, ಸದ್ಗುರುವಿನ ಒಂದು ಮಾರ್ಗದರ್ಶನ ಇವುಗಳು ಸಿಗಬೇಕು ಅಂತಂದರೆ ನಮ್ಮಲ್ಲಿ ತೀವ್ರ ತುಡಿತ ಬೇಕು. ಶಂಕರ ಭಗವತ್ಪಾದರು ಕೇರಳದಲ್ಲಿ ಇದ್ದಂಥವರು, ಅವರಲ್ಲಿ ಜನಿಸಿದ್ದು. ಅವರ ತೀವ್ರ ಉತ್ಕಟತೆ ಗುರುವನ್ನು ಕಾಣಲೇಬೇಕು, ಗುರುವಿನಿಂದ ನಾನು ಜ್ಞಾನವನ್ನು ಪಡೀಬೇಕು ಅನ್ನೋ ಒಂದು ತೀವ್ರತೆ ಇದೆಯಲ್ಲ, ಆ ಪುಟ್ಟ ವಯಸ್ಸಿನಲ್ಲಿ ಅವರು ನರ್ಮದಾ ನದಿ ತೀರ ಎಲ್ಲಿದೆ, ಕೇರಳ ಎಲ್ಲಿದೆ, ನರ್ಮದಾ ನದಿ ತೀರ ಎಲ್ಲಿದೆ, ಅಲ್ಲಿಗೆ ನಡೆದುಕೊಂಡು ಬರೋದಿದೆಯಲ್ಲ, ಆ ತೀವ್ರತೆ ನಮಗೆ ಇದ್ದಾಗ ಅಂತಹ ಗುರುವಿನ ಉಪದೇಶವಾಗುತ್ತೆ. ಅಂತಹ ಗುರುವಿನ ಉಪದೇಶ ಸಿಕ್ಕಾಗ ಶಂಕರರ ಸಾಧನೆ ಎಂಥದ್ದು ಹಾಗೆ ಉಂಟಾಗತ್ತೆ. ಇದೊಂದು ರೀತಿಯಲ್ಲಿ ವಿವೇಕಾನಂದರಿಗೆ ಪಾಪ ಅವರು ಯಾವ ಪೂರ್ವಜನ್ಮದ ಪುಣ್ಯದ ಸುಕೃತವೋ ರಾಮಕೃಷ್ಣ ಪರಮಹಂಸರು ಬಲವಂತವಾಗಿ ಹೇಳ್ಕೊಂಡು ಹೋಗ್ತಾಯಿದ್ರು, ಕರೆಸ್ತಾಯಿದ್ರು, ಹೋಗಯ್ಯ ಅವನಿಗೆ ಬರಲಿಕ್ಕೆ ಹೇಳ್ರಪ್ಪ ಅಂತ. ಹೀಗೆ ಇರುತ್ತೆ, ಅದು ನಮ್ಮ ಪುಣ್ಯದ ಮೇಲೆ ನಿಂತಿರುತ್ತೆ. ಅಂತೂ ನಾವು ಎರಡೂ ಅಲ್ಲ, ಶಂಕರರು ಅಲ್ಲ, ವಿವೇಕಾನಂದರು ಆಗಿಲ್ಲ ನಾವು. ಹೀಗಾಗಿ ನಮ್ಮ ಗತಿ ಏನಾಗಬೇಕು? ಹುಡ್ಕೊಂಡಾದರೂ ಹೋದರು ಶಂಕರರು. ಅವರಿಗೆ ಗುರುವಿನ ಕೃಪೆ ವಿಪರೀತವಾಗಿತ್ತು, ಹಾಗಾಗಿ ಅವರೇ ಕೈ ಹಿಡಿದು ಹೇಳ್ಕೊಂಡ್ರು. ನಾವು ಅದಕ್ಕಿಂತ ಬಹಳ ನಿಕೃಷ್ಟವಾಗಿದ್ದೀವಿ ಅಂತ ಅನಿಸುತ್ತೆ. ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಷ್ಟೇ. ಇಂಥ ಮನಸ್ಸು, ಗುರುವಿನ ಕಡೆಗೆ ಹೋಗೋ ಮನಸ್ಸು ಉತ್ಕಟವಾಗಲಿ, ಅಥವಾ ಅಂಥ ಮಹಾ ಗುರುವಿನ ಕೃಪೆ ಉಂಟಾಗಿ ನಾವಿದ್ದಲ್ಲೇ ಅಂಥ ಒಂದು ಆಶೀರ್ವಾದ ಸಿಗಲಿ, ರಾಮಕೃಷ್ಣ ಪರಮಹಂಸರಂಥದ್ದು ಅಂತ ಹೀಗೆ ಸ್ಮರಣೆ ಮಾಡಿದ್ರೆ ಬಹುಶಃ ನಮ್ಮ ಮೆಟ್ಟಿಲು ಒಳ್ಳೆಯ ಕಡೆಗೆ, ಸತ್ಕಾರ್ಯಗಳ ಕಡೆಗೆ, ಸಚ್ಚಿಂತನೆಯ ಕಡೆಗೆ, ಸಾಕ್ಷಾತ್ ಪರಮೇಶ್ವರನ ದಾರಿಯ ಕಡೆಗೆ ನಾವು ಹೋಗ್ಲಿಕ್ಕೆ ಸಹಾಯ ಆಗುತ್ತೆ. ಆ ಮನಸ್ಸಾದರೂ ಇರಲಿ. ಮಂದಿರಕ್ಕೆ ಹೋದಾಗ ಭಾವೋದ್ರೇಕವಾದರೆ, ಕಣ್ಣಲ್ಲಿ ನೀರು ಬಂದರೆ ಅದು ಅವನಿಗೆ ತಲುಪುತ್ತೆ. ಆ ತುಡಿತ ಬೇಕು. ಪ್ರೀತಿಯಲ್ಲಿ ಇದ್ದೋ ಎಲ್ಲರೂ ಹೇಳ್ತಾರೆ, ಎಷ್ಟು ತೀವ್ರತೆ ಇರುತ್ತೋ ಪ್ರೀತಿಯಲ್ಲಿ, ಒಂದು ಹೆಣ್ಣು ಗಂಡಿನ ಒಲವಿನಲ್ಲಿ ಇರ್ತಕ್ಕಂಥ ಪ್ರೀತಿ, ಅದು ಭಗವಂತನ ಕಡೆಗೆ ತಿರುಗಿಬಿಟ್ರೆ ಅದು ಆಗುತ್ತೆ ದರ್ಶನ ಅಂತ. ಆ ರೀತಿಯಲ್ಲಿ ಗುರುದರ್ಶನ ಆಗಲಿ, ಗುರುವಿನ ಕೃಪೆಯೂ ಆಗಲಿ, ತಮಗೆ ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇವತ್ತು ಗುರುವಾರ, ಗುರುವಿನ ಕೃಪೆ ಹಾಗೂ ಅಮೃತ ಸಿದ್ಧಿಗೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ರಿ. ಈಗ ಸಂದೇಶಗಳ ಕಡೆ ಗಮನ ಹರಿಸೋಣ. ವೀಕ್ಷಕರೇ, ಮೊದಲ ಸಂದೇಶ ಜಯಶ್ರೀ ಚಿತ್ರದುರ್ಗದಿಂದ. ಇವರು ಹುಟ್ಟಿದ ದಿನಾಂಕ 10/12/1991, ಹುಟ್ಟಿದ ಸಮಯ 1:45 PM. ಇವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ. ಜಯಶ್ರೀ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದಲ್ವ? ಜಾತಕ ನೋಡೋಣ. ನೋಡಿ, ತಮ್ಮದು ಮೀನ ಲಗ್ನವಾಗಿದೆ. ಲಗ್ನದಿಂದ ವಿವಾಹದ ಅಧಿಪತಿ ಬುಧ ನಿಮಗೆ ಭಾಗ್ಯಸ್ಥಾನದಲ್ಲಿದ್ದಾನೆ, ಶತ್ರುವಿನ ಮನೆಯಲ್ಲಿ.
ಮತ್ತು ಮೌಢ್ಯತೆ ಇದೆ. ಈ ಕಾರಣದಿಂದಾಗಿ ಬುಧಗ್ರಹ ಶಾಂತಿ ಬೇಕು. ಅದು ನಿಮ್ಮ ಜಾತಕದಲ್ಲಿ ಆ ಭಾವ, 7ನೇ ಭಾವ ಅನ್ನೋದು ಕಲತ್ರ ಸ್ಥಾನ ಅಂತ. ಆ ಗ್ರಹ ಕಲತ್ರದ ಅಧಿಪತಿ ಅಂದರೆ ವಿವಾಹ ಸ್ಥಾನದ ಅಧಿಪತಿ ತುಂಬ ಚೆನ್ನಾಗಿದ್ದುಬಿಟ್ರೆ ಪರದಾಟವಿಲ್ಲದೆ ಆಗಿಬಿಡುತ್ತೆ. ಎಷ್ಟೋ ಜನಕ್ಕೆ ಯೌವನಕ್ಕಿನ್ನೂ ಕಾಲಿಟ್ಟಿರ್ತಾರೆ, ಆಗಲೇ ಕನೆಕ್ಷನ್ ಆಗಿಬಿಟ್ಟಿರುತ್ತೆ, ಅಥವಾ ವಿವಾಹವೇ ಏರ್ಪಾಡಾಗಿಬಿಟ್ಟಿರುತ್ತೆ. ಅದಕ್ಕೆ ಆ ಭಾವಾಧಿಪತಿ ಬಲಿಷ್ಠನಾಗಿರಬೇಕು. ಆಗ ಅವರಿಗೆ ಪರದಾಡಿದ್ದೇ ಇಲ್ಲಪ್ಪ, ನೋಡಿದ್ದು ಒಂದು ಹುಡುಗಿಯನ್ನು ಮದುವೆ ಆಗಿದ್ದು ಅದೇ, ಆ ರೀತಿಯಲ್ಲಿ ಆಗಿಬಿಡುತ್ತೆ. ಇದಕ್ಕೆ ಬುಧ ಶಾಂತಿ ಮಾಡಿಸಿ ತಾವು. ಅದರಿಂದ ನಿಮಗೆ ಆ ಗ್ರಹ ಅನುಗ್ರಹ ಆದಮೇಲೆ ನಿಮ್ಮ ದಾರಿ ಸುಲಭ ಆಗುತ್ತೆ. ಪ್ರಯತ್ನ ಮಾಡಿ. ಸಾಧ್ಯವಾದರೆ ಒಂದು ಸಲ ತಿರುಪತಿ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಒಂದು ಶ್ರೀನಿವಾಸ ಕಲ್ಯಾಣ ಮಾಡಿಸಿ, ಬುಧ ಶಾಂತಿ ಮಾಡಿಸಿದ ನಂತರದಲ್ಲಿ ಅಲ್ಲಿಗೆ ಹೋಗಿ ಬನ್ನಿ. ಅದು ತುಂಬ ಸಹಾಯವಾಗುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳ ಮುಂದಿನ ಸಂದೇಶ ಚಿರಂತ್ ಎಸ್ ಶಿವಮೊಗ್ಗದಿಂದ. ಇವರು ಹುಟ್ಟಿದ ದಿನಾಂಕ 30/6/2005, ಹುಟ್ಟಿದ ಸಮಯ 9:45 AM. ಇವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ. ಚಿರಂತ್ ಅವರ ಪ್ರಶ್ನೆ ಅದು ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಸಿಂಹಲಗ್ನವಾಗಿದೆ. ಲಗ್ನದಿಂದ ದ್ವಿತೀಯದ ಅಧಿಪತಿ ಬುಧ, ಯಾರು ವಿದ್ಯೆಯ ಅಧಿಪತಿಯೋ ಅವನು ವ್ಯಯದಲ್ಲಿ ಸೇರಿದ್ದಾನೆ. ಇದು ವಿದ್ಯಾಹಾನಿಯನ್ನು ಹೇಳುತ್ತೆ. ಆದರೆ ಪಂಚಮಾಧಿಪತಿ ಗುರು ದ್ವಿತೀಯದಲ್ಲಿದ್ದಾನೆ. ಇದು ತುಂಬ ಒಳ್ಳೆಯದು. ಒಂದಿಲ್ಲ ಅಂದರೆ ಇನ್ನೊಂದರ ಅನುಗ್ರಹ ಇದೆ. ಹೀಗಾಗಿ ಅಲ್ಲಿ ಕೇತು ಇದ್ದಾನೆ. ಹೀಗಾಗಿ ಸ್ವಲ್ಪ ನಿಮಗೆ ಡಿಸ್ಟರ್ಬ್ ಆಗಬಹುದು ಹೈಯರ್ ಸ್ಟಡೀಸಲ್ಲಿ. ಅದರ ನಿವಾರಣೆಗೆ ಗಣಪತಿ ಪ್ರಾರ್ಥನೆ ಮಾಡಿ. ಪ್ರತಿ ಮಂಗಳವಾರ ಗಣಪತಿ ಸನ್ನಿಧಾನಕ್ಕೆ ಹೋಗಿ, ನಾನು ಈಗಷ್ಟೇ ಹೇಳಿದ್ನಲ್ಲ, ಹೇಗೆ ಭಾವ ತೀವ್ರತೆ ಇರಬೇಕು ಅಂದರೆ, ಗಣಪತಿ ನಾನು ದರ್ಶನ ಮಾಡ್ತಾ ಇದ್ದೀನಿ ಅಂದರೆ ಅದು ಕಲ್ಲಲ್ಲ, ಅದು ಮೂರ್ತಿಯಲ್ಲ, ಅದು ಸಾಕ್ಷಾತ್ ಗಣಪತಿಯೇ ಅನ್ನೋ ಭಾವನೆಯಲ್ಲಿ ಅಲ್ಲಿ ಹೋಗಿ ಅಭಿಷೇಕ ಮಾಡಿಸಿ, ಅಭಿಷೇಕ ತೀರ್ಥ ಸೇವನೆ ಮಾಡಿ. ಅದು ನಿಮಗೆ ತುಂಬ ಸಹಾಯವಾಗುತ್ತೆ. ವಿದ್ಯೆಗೆ ಅನುಕೂಲ ಇದೆ. ಪಂಚಮಾಧಿಪತಿ ದ್ವಿತೀಯದಲ್ಲಿದ್ದರೆ ಒಳ್ಳೆಯ ವಾಗ್ಮಿಗಳು, ಮಾತಿನ ಕೌಶಲ್ಯ, ಪರೇಂಗಿತಜ್ಞ ಅಂತ ಹೇಳುತ್ತೆ ಒಂದು ಮಾತು, ತುಂಬ ಒಳ್ಳೆಯ ಮಾತದು. ಇನ್ನೊಬ್ಬರ ಮನಸ್ಸನ್ನು ಬಹಳ ಬೇಗ ಒಂದು ಸ್ಪಾಂಜ್ ನೀರಿನ ಸ್ಥಳಕ್ಕೆ ಹೀಗಿಟ್ಟರೆ ಸಂಪೂರ್ಣ ನೀರನ್ನು ಹೇಗೆ ಅದು ಸೆಳ್ಕೊಳ್ಳುತ್ತೋ ಹಾಗೆ ನಿಮಗೆ ಅಂಥದ್ದೊಂದು ಲಕ್ಷಣ ಇದೆ. ಹೀಗಾಗಿ ಚೆನ್ನಾಗಿದೆ. ಇದನ್ನು ಅಧ್ಯಯನದ ಕಡೆಗೆ, ಪುಸ್ತಕದ ಕಡೆಗೆ ಇಟ್ಟರೆ ಇದು ಬಹಳ ಒಳ್ಳೆಯದು. ಪುಸ್ತಕದಲ್ಲಿರ್ತಕ್ಕಂತಹ ಸಾರ ಏನು ಹಾಗೆ ಹೀರಬೇಕು. ಅದಕ್ಕೆ ಗಣಪತಿ ಕೃಪೆ ಆಗಬೇಕು. ಹೀಗಾಗಿ ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರತಿ ಮಂಗಳವಾರ ಹೋಗಿ ಬನ್ನಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಮುಧೋಳದಿಂದ RV. ಇವರು ಹುಟ್ಟಿದ ದಿನಾಂಕ 9/5/1995, ಹುಟ್ಟಿದ ಸಮಯ 5:32 AM. ಇವರ ಪ್ರಶ್ನೆ ಮದುವೆಯ ಬಗ್ಗೆ. ಈಗಾಗಲೇ ಕುಜದೋಷ ನಿವಾರಣಾ ಪೂಜೆ ಮತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಮಾಡಲಾಗಿದೆ. ದಯವಿಟ್ಟು ವಿಳಂಬ ಆಗ್ತಾ ಇರೋದಕ್ಕೆ ಕಾರಣ ತಿಳಿಸಿ ಅಂತ ಕೇಳ್ತಿದ್ದಾರೆ. RV ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಯಾಕೆ ವಿಳಂಬ ಆಗ್ತಾ ಇದೆ, ಪೂಜೆ ಎಲ್ಲ ಮಾಡಿಸಿದ್ರು ಕೂಡ ಅಂತ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಮೇಷಲಗ್ನವಾಗಿದೆ. ಲಗ್ನದಿಂದ ನೋಡಿ, ವಿವಾಹದ ಅಧಿಪತಿ ನಿಮ್ಮ ಜಾತಕದಲ್ಲಿ 7ನೇ ಮನೆ ಅಧಿಪತಿ ಇದ್ದಾನಲ್ಲ, ಅವನು ಶುಕ್ರ. ಅವನು ದುಸ್ಥಾನ ವ್ಯಯದಲ್ಲಿರ್ತಕ್ಕಂಥದ್ದು. ಉಚ್ಚ ಸ್ಥಾನದಲ್ಲಿದೆ, ಇಲ್ಲ ಅಂತಲ್ಲ, ಆದರೆ ದುಸ್ಥಾನದಲ್ಲಿದ್ದರೆ ಅದು ಸ್ವಲ್ಪ ತೊಂದರೆ ಮಾಡುತ್ತೆ. ಮತ್ತು ಅಷ್ಟಲ್ಲದೆ ಸಪ್ತಮದಲ್ಲಿ ರಾಹು ಇರೋದು. ನೀವು ಪಾಪ ಶಾಂತಿ ಇತ್ಯಾದಿ ಎಲ್ಲ ಮಾಡಿಸಿದ್ದೀರಾ, ಸಂತೋಷ. ವಸ್ತುತಃ ಇಲ್ಲಿ ರಾಹು ಮತ್ತು ಶುಕ್ರ ಈ ಗ್ರಹಗಳಿಂದಾಗಿ ತೊಂದರೆ ಉಂಟಾಗ್ತಾ ಇದೆ. ಈಗ ಈ ಗ್ರಹಗಳಿಗೆ ಶಾಂತಿ ಆಗಿದೆಯಾ, ಜಪಸಹಿತವಾಗಿ ಶಾಂತಿ ಮಾಡಿಸಿದ್ದೀರಾ, ಅದು ಬಹಳ ಮುಖ್ಯ. ಯಾವ ಭಾವಾಧಿಪತಿನೋ ಅವನು ವ್ಯಯದಲ್ಲಿದ್ದರೆ ಆ ಭಾವ ವ್ಯಯವಾಗುತ್ತೆ. ವ್ಯಯ ಅಂದರೆ ಲಾಸ್ ಅಂತಲ್ವ. ವಿವಾಹದ ಅಧಿಪತಿ ವ್ಯಯಸ್ಥಾನದಲ್ಲಿದ್ದರೆ ಏನಾಗುತ್ತೆ, ವಿವಾಹಕ್ಕೆ ಈ ಥರ ಯಾಕೆ ಕಾರಣ ಕೇಳಿದ್ರಿ ತಾವು? ಕಾರಣ ಇದಾಗಿದೆ. ಹೀಗಾಗಿ ಶುಕ್ರನಿಗೆ ಆ ಶುಕ್ರನ ಮಂತ್ರಗಳಿಂದ ಒಂದು ಕನಿಷ್ಠ 16,000 ಹೇಳಿದೆ ಅಲ್ಲಿ ಶಾಸ್ತ್ರೀಯ ಕ್ರಮದಲ್ಲಿ. ಶಾಸ್ತ್ರೀಯ ಅಂತಂದ್ರೆ ಅರ್ಥ ಒಂದು ಸ್ಪಷ್ಟ ದಾರಿ ಅಂತ, ವೈಜ್ಞಾನಿಕ ದಾರಿ, ವೈಜ್ಞಾನಿಕ ಕ್ರಮ ಅಂತ. ಶಾಸನಾತ್ ಅಂತ ಹೇಳ್ತಾರೆ. ಶಾಸನಾತ್ ಭರಣಾದಪಿ ಅಂತ. ಅದು ನಮ್ಮನ್ನು ಶಾಸನ ಮಾಡುತ್ತೆ. ಶಾಸ್ತ್ರ ಅಂತಂದರೆ ಶಾಸನ ಮಾಡುವುದು, ಕಾನೂನು ಅಂತ. ಹೀಗೇ ಮಾಡಬೇಕು ಅಂತ ಒಂದು ಕ್ರಮ ಅಂತ. ಆ ರೀತಿಯಲ್ಲಿ ಮಾಡಿಸಿದ್ರೆ ಸ್ವಲ್ಪ ಸಹಾಯ, ಅನುಕೂಲ ಆಗಬಹುದು. ಹಾಗಂತ ಮಾಡಿಸಿದ ಮಾತ್ರಕ್ಕೆ ನಾಳೆನೇ ಈ ಕ್ಷಣ ಮಾಡಿಸ್ತೀನಪ್ಪ, ನಾಳೆ ಆಗ್ಬಿಡುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ನೀವು, ಆ ಉತ್ತರ ನನ್ನ ಬಳಿ ಖಂಡಿತ ಇಲ್ಲ. ಭಗವಂತ ಅನುಗ್ರಹ ಮಾಡಬೇಕು. ನಮ್ಮ ಕರ್ತವ್ಯ ಏನಪ್ಪ, ನಾವು ಭಕ್ತಿಯಿಂದ ನನ್ನ ತೋಚಿದ ಹಾಗೆ ಬುದ್ಧಿ
ಮನಸ್ಸುಗಳಿಗೆ ತೋಚಿದ ಹಾಗೆ ನನ್ನ ಸಮರ್ಪಣೆ ಮಾಡ್ಕೊಂಡಿದ್ದೀನಿ. ಉಳಿದದ್ದು ಅವನೇ ಹೇಳಿದ್ದಾನೆ, ಫಲದ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನೀನು ಕರ್ತವ್ಯ ಅಷ್ಟೇ ಮಾಡಬೇಕು ಅಂತಲ್ವ. ಹೀಗಾಗಿ ಈ ಒಂದು ದೋಷ ನಿವಾರಣೆಗೆ ಪ್ರಯತ್ನ ಮಾಡಿ. ತೀವ್ರವತೆ, ಮನಸ್ಸಿನ ಉತ್ಕಟ ಇದ್ದರೆ ಖಂಡಿತ ಭಗವತ್ ಕೃಪೆ ಉಂಟಾಗುತ್ತೆ. ವಿಶ್ವಾಸದಿಂದ ಮಾಡಬೇಕು, ಅದು ಬಹಳ ಮುಖ್ಯವಾಗಿ ಬೇಕಾಗಿರೋದು. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಪ್ರಶ್ನೆ ಕೂಡ ಮದುವೆ ಬಗ್ಗೆನೇ. ಇವರು ನವೀನ್ ಚಂದ್ರ ಧರ್ಮಸ್ಥಳದಿಂದ, ಹುಟ್ಟಿದ ದಿನಾಂಕ 20/11/1980, ಹುಟ್ಟಿದ ಸಮಯ 6:35 AM. ಎಲ್ಲ ರೀತಿಯ ಪೂಜೆಗಳನ್ನು ಮಾಡಲಾಗಿದೆ, ಮದುವೆ ಮಾತ್ರ ವಿಳಂಬ ಆಗ್ತಾ ಇದೆ, ದಯವಿಟ್ಟು ಪರಿಹಾರ ತಿಳಿಸಿ ಅಂತಿದ್ದಾರೆ. ನವೀನ್ ಚಂದ್ರ ಅವರ ಪ್ರಶ್ನೆ ಅದು ಕೂಡ ವಿವಾಹಕ್ಕೆ ಸಂಬಂಧಿಸಿದೆ. ಅದು ಯಥಾ ಪ್ರಕಾರ ಪೂಜೆ ಮಾಡಿಸಿದೆ, ಪರಿಹಾರ ಸಿಕ್ಕಿಲ್ಲ ಅಂತ. ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಕೂಡ ಹಾಗೆ ನೋಡಿ. ನಿಮ್ಮದು ವೃಶ್ಚಿಕ ಲಗ್ನವಾಗಿದೆ. ಲಗ್ನದಿಂದ ವಿವಾಹದ ಅಧಿಪತಿ ಶುಕ್ರ. ಆ ಶುಕ್ರ ನಿಮ್ಮ ಜಾತಕದಲ್ಲಿ ವ್ಯಯಸ್ಥಾನದಲ್ಲೇ ಇದ್ದಾನೆ. ಅವನು ವ್ಯಯಸ್ಥಾನವೂ ಹೌದು. ಅವನಿಗೆ ವ್ಯಯಾಧಿಪತಿ ವ್ಯಯಸ್ಥಾನದಲ್ಲಿದ್ದರೆ ವ್ಯಯವಾಗೋದಿಲ್ಲ ಅಂತ ಶಾಸ್ತ್ರ ನಿರೂಪಣೆ ಮಾಡಿದೆ. ಈಗ ಕಾಲವನ್ನು ನೋಡೋಣ. ತಮಗೆ ಇನ್ಯಾವ ರೀತಿಯ ಈ ಒಂದು ಬಾಧೆ ಇದೆ ಇವುಗಳನ್ನೆಲ್ಲ ಲೆಕ್ಕ ಹಾಕಿದ್ರೆ ವಸ್ತುತಃ ಜಾತಕದಲ್ಲಿ ಹೇಳಿಕೊಳ್ಳುವಂತಹ ದೋಷಗಳು ಖಂಡಿತ ಇಲ್ಲ. ವಿವಾಹ ಯಾಕೆ ಆಗಿಲ್ಲ ಅನ್ನೋದಕ್ಕೆ ಯಕ್ಷ ಪ್ರಶ್ನೆಯಾಗಿದೆ. ಇದು ನನ್ನ ಹತ್ರ ಅಲ್ಲ, ಇನ್ಯಾರು ಜ್ಯೋತಿಷಿ ಹತ್ರ ಹೋದರೂ ಚೆನ್ನಾಗಿದೆಯಪ್ಪ ಅಂತಲೇ ಹೇಳಬೇಕಿದನ್ನು. ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ಕುಜದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಈಗ ಬುಧನ ಒಂದು ಕಾಲ ನಡೀತಾ ಇದೆ ನೋಡಿ. ಏಪ್ರಿಲ್ ಇದೆ, ನೆಕ್ಸ್ಟ್ ಏಪ್ರಿಲ್ ನಂತರದಲ್ಲಿ ಶುಕ್ರನ ಕಾಲ, ಯಾರು ವಿವಾಹದ ಅಧಿಪತಿಯೋ ಅವನ ಕಾಲ ಶುರುವಾಗುತ್ತೆ. ಆ ಕಾಲ ಬಂದಾಗ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಯತ್ನ ಪಟ್ಟರೆ ಆ ಸಾಧ್ಯತೆಗಳಾಗ್ಬಿಡೋ ಸಾಧ್ಯತೆಯನ್ನು ಹೇಳುತ್ತೆ ಇದು. ಜ್ಯೋತಿಷ ಶಾಸ್ತ್ರ ಹೇಗೆ ಅಂತಂದರೆ ಕಾಲವನ್ನು ನಿರೂಪಣೆ ಮಾಡುತ್ತೆ. ಈ ಸಂದರ್ಭದಲ್ಲಿ ಇಂಥ ಫಲ ಬರುವ ಸಾಧ್ಯತೆ ಇದೆ ಅಷ್ಟೇ ಹೇಳುತ್ತೆ. ಬಂದೇ ಬಿಡುತ್ತೆ ಖಂಡಿತ ನನ್ನ ಕೈಲಂತೂ ಹಾಗೆ ನಿಶ್ಚಿತವಾಗಿ ಹೇಳೋಕ್ಕಾಗಲ್ಲಪ್ಪ. ಯಾಕೆಂದರೆ ನನ್ನ ಮಿತಿ ನನಗೆ ಗೊತ್ತಿದೆ. ಹೀಗಾಗಿ ಪಾಸಿಬಿಲಿಟೀಸ್, ಸಾಧ್ಯತೆ ಇದೆ ಅಂತ ನಾನು ಹೇಳಬಲ್ಲೆ. ಹೀಗಾಗಿ ಹಾಗಾಗಿ ಭಗವಂತನಲ್ಲಿ ನಾನು DVGಯವರ ಮಾತನ್ನು ಚೆನ್ನಾಗಿ ನಚ್ಕೊಂಡಿದ್ದೀನಿ. ಸಹಿಸುವುದಲ್ಲದೆ ಮುಗಿಯದ ಆವದಶೆ ಬಂದೊಡಂ ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ. ಎಷ್ಟು ಪೂಜೆ ಮಾಡು, ಎಷ್ಟು ಪುನಸ್ಕಾರ ಮಾಡು, ಸಹಿಸುವುದಲ್ಲದೆ ಈಗ ಬಂದಿದೆ ಪಾಪ, ನಿಮಗೇನು ದೋಷ ಇದೆ? ಆಗಿಲ್ಲ. ಇದಕ್ಕೇನು ಹೇಳೋದು? ಒಂದು ನಮ್ಮದು ಇರ್ತದೆ, ನಮ್ಮ ಪ್ರಯತ್ನ, ನಮ್ಮ ಸಾಮರ್ಥ್ಯ. ಈಗ ಏನೂ ಓದಿದೆ ಅಥವಾ ಇನ್ಯಾವುದೋ ಒಂದು ಸಂಪಾದನೆಯು ಈಗಂತೂ ವಿಪರೀತವಾಗಿ ದುಡ್ಡು ಬೇಕಾಗುತ್ತೆ. ಹಣಕಾಸು ಎಷ್ಟು ಸಂಪಾದಿಸ್ತೀರಾ, ಎಷ್ಟು ಬರುತ್ತೆ ಸ್ಯಾಲ್ರಿ ನಿಮಗೆ, ಎಷ್ಟು ಮನೆ ಇದ್ದಾವೆ, ಇವೆಲ್ಲ ಕ್ಯಾಲ್ಕುಲೇಷನ್ ವಸ್ತುತಃ ಹೀಗಾಗಿದೆ. ಹಿಂದೆಲ್ಲ ಮದುವೆಗೆ ಒಂದು ಒಳ್ಳೆ ಆಗೊಂಥರ ಇತ್ತು. ಆಗ ಏನು ಲಕ್ಷ್ಮೀಶ್ ಜೈಮಿನಿ ಭಾರತ ಹೋದರೆ ಅವನು ಗಂಡು ಅಂತ ನಿರ್ಣಯ ಮಾಡಿ ಮದುವೆ ಮಾಡಿಕೊಡ್ತು. ವಿದ್ಯೆಗೆ ಆಗ ಬೆಲೆ ಇತ್ತು. ಈಗ ವಿದ್ಯೆಗಿದೆಯಾ, ಹಣಕ್ಕೆ ಬಂದಿದೆ ಬೆಲೆ. ಹೀಗೆ ಕಾಲವಶಾತ್ ನಾವು ಮಾಡಿಕೊಂಡಂಥ ಪ್ರಾರಬ್ಧಗಳಿಂದಲೂ ನಾವು ಸಂಕೋಲೆಯಲ್ಲಿ ಸಿಕ್ಕಿ ಹಾಕ್ಕೊಳ್ತೀವಲ್ವ. ಎಷ್ಟೋ ಬಾರಿ ನಮ್ಮ ಮನೆಗೆ ನಾವೇ ದೊಡ್ಡ ಸರಪಳಿ ಮಾಡಿ ಬೋಲ್ಟ್ ಹಾಕ್ಕೋತೀವಿ, ನಾವೇ ಬಂಧನಕ್ಕೊಳಗಾಗ್ತೀವಿ. ಹೀಗೆ ನಾವೇ ಮಾಡಿಕೊಂಡಂಥ ಸಂಕೋಲಗಳು ನಮಗೆ ಸಿಕ್ಕಿಸಿದೆ. ಈ ಥರ ತನ್ನ ಮೂಲಕ ನಾವು ಇನ್ಯಾವುದೋ ಗ್ರಹ ದೋಷ, ಇನ್ಯಾವುದೋ ಹೀಗೆ ಆ ದೋಷ ಈ ದೋಷ ಅಂತ ದೋಷಗಳ ಮೇಲೆ ಹಾಕ್ತಾ ಇದ್ದರೆ ಕಥೆ ಏನಾಗುತ್ತೆ ಹೇಳಿ? ವಿವೇಚನೆಯಿಂದಲೇ ಯೋಚನೆ ಮಾಡಬೇಕು. ಶಾಸ್ತ್ರವನ್ನು ವಿವೇಚನೆಯಿಂದ ಯೋಚನೆ ಮಾಡಿ ಅದನ್ನು ಅನುಸರಿಸಿ ಅದನ್ನು ಸ್ವೀಕರಿಸಿ ಅಂತಲೇ ಹೇಳಿದೆ. ಮೌಢ್ಯತೆ ಅಲ್ಲ ಇದು. ಹೀಗಾಗಿ ಈ ದೃಷ್ಟಿಯಲ್ಲಿ ಪ್ರಯತ್ನ ಮಾಡಿ. ಮುಂದಿನ ಏಪ್ರಿಲ್ ವೇಳೆಗೆ ಅದರ ನಂತರದಲ್ಲೂ ಶುಕ್ರನ ಕಾಲ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಹೆಚ್ಚಾಗಿರುತ್ತೆ. ನಿಮ್ಮ ನಿರೀಕ್ಷಿತ ಮಟ್ಟಕ್ಕೆ ಅಲ್ಲದೇ ಇದ್ದರೂ ಒಂದು ಸಮಾಧಾನಕರ ಫಲ ಖಂಡಿತ ಭಗವಂತ ಕೊಡ್ತಾನೆ. ಆರಾಧನೆಯಿಂದ ಒಂದು ಸಲ ಸಾಧ್ಯವಾದರೆ ಹತ್ತಿರದಲ್ಲಿದ್ದೀರಾ ಅಲ್ಲೇ ಮಾಡಿಸಬಹುದು. ಪತ್ನಿ ಮನೋರಮಾಂ ದೇಹಿ ಮನೋವೃತ್ತ ಅನುಸಾರಣಿ, ಈ ಮಂತ್ರದಿಂದ ಒಂದು ಸಂಪುಟೀಕರಣ ಪಾರಾಯಣ ಮಾಡಿಸಿ. ಆ ದುರ್ಗೆಯ ಕೃಪೆ ಉಂಟಾಗಲಿ ತಮಗೆ, ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ನಮ್ಮ ಜಾತಕ ಫಲ ಕಾರ್ಯಕ್ರಮಕ್ಕೆ ಬರುವಂತಹ ಸಂದೇಶಗಳಲ್ಲಿ ಭಾಗಶಃ ಮದುವೆ ಬಗ್ಗೆನೇ ಇರುತ್ತೆ. ಕೆಲವರಂತೂ ಪೂಜೆ ಮಾಡಿಸ್ತಾ ಇದ್ದೀವಿ, ಪರಿಹಾರ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಈಗಾಗಲೇ ನೀವು ಹೇಳಿದ ಹಾಗೆ ಆ ಪ್ರಾರ್ಥನೆಯಲ್ಲಿ ತೀವ್ರತೆ ಇಲ್ಲದೆ ಇರೋದು ಇದಕ್ಕೆ ಕಾರಣ ಆಗಿರ್ಬೋದಾ? ಪ್ರಾರ್ಥನೆ ತೀವ್ರತೆಯೂ ಬೇಕು. ಮುಖ್ಯವಾಗಿ ನಮಗೆ ಅತಿಶಯವಾದ ಆಸೆ ಇದೆಯಲ್ಲ, ಅದು ದೊಡ್ಡದು ತಪ್ಪಾಗಿರೋದು. ಇಷ್ಟೇ ಸಂಬಳ ಬೇಕು, ಇಷ್ಟೇ ಮನೆ ಇರಬೇಕು, ಅದು ಎಲ್ರಿಗೆ ಸಾಧ್ಯವಾ? ಎಲ್ಲರೂ ಪ್ರಧಾನಿ ಮೋದಿ ಆಗಲಿಕ್ಕೆ ಸಾಧ್ಯವಾ? ನಮ್ಮ ಮಿತಿ ಅನ್ನೋದು ಇಷ್ಟರಲ್ಲಿ ನಾನು ಚೆನ್ನಾಗಿ ಬದುಕಬಹುದು ಅನ್ನೋ ಒಂದು ಸರಳತೆಯನ್ನು ರೂಢಿಸ್ಕೊಂಡ್ರೆ, ಅದನ್ನು ಮನಸ್ಸಿಗೆ ನಾನು ಹೇಳಿದ್ರೆ ಆಗೋದಿಲ್ಲ. ಅದು ಮನಸ್ಸಿಗೆ ತಂದುಕೊಳ್ಬೇಕು.
ಇಷ್ಟರಲ್ಲಿ ನಾನು ಚೆನ್ನಾಗಿ ಬದುಕಬಲ್ಲೆ, ನನಗೆ BMW ಕಾರ್ ಬೇಕಾಗಿಲ್ಲ, ಇದ್ದಿದ್ರಲ್ಲಿ ನಾನು ಚೆನ್ನಾಗಿರಬಲ್ಲೆ, ಮೆಟ್ರೋ ಹತ್ಕೊಂಡು ಓಡಾಡಿದ್ರು ನಾನು ಸುಖವಾಗಿರ್ತೀನಿ ಅನ್ನೋದು ನಿಮ್ಮ ಮನಸ್ಸಿಗೆ ದೃಢ ನಿಶ್ಚಯ, ಅದು ಕಾಂಕ್ರೀಟ್ ಅಂತಾರಲ್ಲ ಆ ರೀತಿಯಲ್ಲಿ ಪಕ್ವತೆ ಬಂದು ಹೃದಯಕ್ಕೆ ನಿಂತ್ಕೊಂಡ್ರೆ ಆಗ ಬಹುಶಃ ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ಅನಿಸುತ್ತೆ ನನಗೆ. ಇದೇ ಉತ್ತರ. ಉತ್ಕಟವಾದ ಇದರಿಂದ ಭಕ್ತಿಯಿಂದ ನಾವು ಪೂಜೆ ಮಾಡಬಹುದು, ಆದರೆ ಮನಸ್ಸಿಗೂ ಒಂದು ದೃಢತೆ ಬೇಕು. ನನಗೆ ಇಷ್ಟರಲ್ಲಿ ತೃಪ್ತಿ ಇದೆ ಅಂತ ತೃಪ್ತಿ ಭಾವ ಬೇಕಾಗುತ್ತೆ. ಶಾಸ್ತ್ರಿಗಳೇ, 12 ರಾಶಿಗಳ ಬಗ್ಗೆ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಕುಜರನ್ನ ಕಾಣ್ತಾ ಇದ್ವಿ. ಮಿಥುನ ರಾಶಿಯಲ್ಲಿ ಅಲ್ಲಿ ರವಿ ಹಾಗೂ ಬುಧರ ಯುತಿಯನ್ನು ಕಾಣ್ತಾ ಇದ್ದೀವಿ. ಇನ್ನು ಕರ್ಕಟಕ ರಾಶಿಯಲ್ಲಿ ಅಲ್ಲಿ ಚಂದ್ರ, ಶುಕ್ರ ಹಾಗೂ ಗುರು ಗ್ರಹಗಳನ್ನು ಕಾಣ್ತಾ ಇದ್ದೀವಿ. ಇನ್ನು ಕೇತು ಜೊತೆಗೆ ಬಾಂಧಿವುದಿಯಾಗಿದೆ, ಅದು ಸಿಂಹರಾಶಿಯಲ್ಲಿ ರಾಹು ಇರತಕ್ಕಂಥದ್ದು. ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ ಶನೈಶ್ಚರ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ನೋಡಿ, ಸ್ನೇಹಿತರ ಜೊತೆಗೆ ಒಂದು ತಿರುಗುತ್ತೀರ. ಈ ದಿವಸ ಅಂದರೆ ಸಂತೋಷದಿಂದ ಸಮಾಧಾನ ಕಂಡುಕೊಳ್ತಕ್ಕಂಥ ಸಾಧ್ಯತೆ ಇದೆ. ಸ್ನೇಹಿತರ ಜೊತೆಗೆ ವಿಹಾರ, ವಿಲಾಸ ಎಲ್ಲವೂ ಸೂಚಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಮತ್ತು ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹಾಲು ಹೈನು ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ವೃತ್ತಿಯಲ್ಲೂ ಅಷ್ಟೇ ತಕ್ಕ ಮಟ್ಟಿಗಿನ ಅನುಕೂಲ ಸಾಧ್ಯತೆ, ಮತ್ತು ಧೈರ್ಯ, ಧೃತಿಶಕ್ತಿ ಇದೆಲ್ಲ ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗೆ ಉದರ ಬಾಧೆ ಸೂಚಿಸ್ತಾ ಇದೆ. ಹೊಟ್ಟೆ ಅಪ್ಸೆಟ್ ಆಗಿಬಿಡೋ ಸಾಧ್ಯತೆ ಇದೆ, ಸ್ವಲ್ಪ ಹುಷಾರು. ಪ್ರಾರ್ಥನೆಗೆ ಆದಿತ್ಯ ಹೃದಯ ಹೇಳ್ಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಮಾತಿನ ಕೌಶಲ್ಯ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಮಾತಾಡಿದ್ರೆ ಹಾಗೆ ತಿರುಗಿ ನೋಡೋ ಹಾಗೆ ಆ ರೀತಿಯಲ್ಲಿ ತುಂಬ ಮಾತಿನ ಕೌಶಲ್ಯ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರ ವಾತಾವರಣ ಇದೆ. ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಮೆಡಿಕಲ್ ಫೀಲ್ಡ್ ತುಂಬ ಚೆನ್ನಾಗಿದೆ ಈ ದಿವಸ. ಸೇವಕರಿಂದ, ಸಹಾಯಕರಿಂದ ಹೆಚ್ಚಿನ ಅನುಕೂಲ, ನಿರೀಕ್ಷೆ ಮಾಡದೆ ಅನುಕೂಲ ಆಗ್ತಕ್ಕಂಥದ್ದು ಈ ರೀತಿಯಲ್ಲಿ. ಮತ್ತು ಒಳ್ಳೆಯ ಉಪದೇಶ ಸಿಗುತ್ತೆ ಈ ದಿವಸ. ಒಳ್ಳೆಯ ಸಲಹೆಯೂ ಆಗಬಹುದು ಇವರೇ. ಉಪದೇಶ ಅಂತಂದರೆ ಅದು ಏನು ಅನುಷ್ಠಾನದ ಉಪದೇಶ ಅಂತ ಅರ್ಥ ಅಲ್ಲ, ಒಂದು ತಿಳಿವು, ಒಳ್ಳೆಯ ಉತ್ತಮ ತಿಳಿವು ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ. ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಿ. ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಈ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲೂ, ಕಾನನ, ಕಾಡು ಇಂತಹ ಕ್ಷೇತ್ರ ಸ್ವಲ್ಪ ಹುಷಾರು. ಪ್ರಾರ್ಥನೆಗೆ ಈ ದಿವಸ ನೀವು ಈಶ್ವರ ಸನ್ನಿಧಾನದಲ್ಲಿ ಒಂದು ವಿಶೇಷ ಪೂಜೆ ಮಾಡಿಸಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ನಿಮಗೆ ಮಾತಿನ ಕೌಶಲ್ಯ ನಿಮಗೂ ಕೂಡ ತುಂಬ ಚೆನ್ನಾಗಿದೆ. ಕುಟುಂಬ ಸೌಖ್ಯ, ಕುಟುಂಬದಲ್ಲಿ ಒಂದು ಸಮೃದ್ಧಿ ವಾತಾವರಣ, ಸುಗ್ರಾಸ ಭೋಜನ, ಔತಣಕೂಟಗಳು ಅಥವಾ ಇನ್ನೇನೋ ಒಂದು ಸಂತೋಷ ಕೂಟ ಈ ರೀತಿಯಲ್ಲಿ ತುಂಬ ಅನುಕೂಲಕರವಾಗಿದೆ, ಚೆನ್ನಾಗಿದೆ. ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಫೈನಾನ್ಸ್ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಸಹಕಾರಗಳು ಸಿಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಮತ್ತು ವೃತ್ತಿಯಲ್ಲೂ ತುಂಬ ಚೆನ್ನಾಗಿದೆ ಈ ದಿವಸ. ಆರೋಗ್ಯದಲ್ಲೂ ಬಲ ಇದೆ. ಹೆಚ್ಚಿನ ಆತಂಕ ಏನೂ ಇಲ್ಲ ಈ ದಿವಸ. ಪ್ರಾರ್ಥನೆಗೆ ನೀವು ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ, ಲಾಭವನ್ನು ಸೂಚಿಸ್ತಾ ಇದೆ. ಹಾಲು ಹೈನುಗಾರರಿಗೆ ತುಂಬ ಚೆನ್ನಾಗಿದೆ. ಕೃಷಿ, ನೀರು ಈ ಕ್ಷೇತ್ರಗಳನ್ನು ಅವಲಂಬನೆ ಮಾಡಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಸಹಾಯ, ಅನುಕೂಲ, ಲಾಭ ಇದು ಕಾಣಬಹುದು. ಮತ್ತು ಈ ದಿವಸ ನಿಮಗೆ ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರ. ಲೇಟಾಗಿ ಊಟ ಮಾಡೋದು ಅಥವಾ ಆ ಹೊತ್ತಿಗೆ ಸಿಗದೆ ಹೋಗ್ಬಿಡ್ತಕ್ಕಂಥದ್ದು ಹಾಗಾಗೋ ಸಾಧ್ಯತೆ ಇದೆ, ಗಮನ ಇರಲಿ. ಮತ್ತು ಜಂಕ್ ಫುಡ್, ಹೊರಗಿನ ಆಹಾರ ತೊಗೊಂಡು ಅಪ್ಸೆಟ್ ಆಗೋ ಸಾಧ್ಯತೆ ಇರ್ತದೆ. ಈ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಮತ್ತು ಸಿಂಹರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ. ಔಷಧ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ರಾಜಕಾರಣಿಗಳಿಗೆ, ಜನನಾಯಕ, ಜನಸೇವೆ ಇಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಅನುಕೂಲ, ಸಹಾಯ ಮತ್ತು ಗೌರವ, ಲಾಭ ಇವೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ತಲೆಯ ಭಾಗದಲ್ಲಿ ತೊಂದರೆ ಆಗ್ತಕ್ಕಂಥ ನೋವು ಈ ಥರದ್ದು, ಮತ್ತು ನಿಮಗೆ ಸ್ವಲ್ಪ ಸಂಗಾತಿ ವಿಚಾರದಲ್ಲಿ ಮನಸ್ತಾಪಗಳು ಇದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಸಮಾಧಾನ ಬೇಕು. ಶಿವಶಕ್ತಿಯರ ಆರಾಧನೆ, ಶಿವ ಪ್ರಾರ್ಥನೆ ಬಹಳ ಒಳ್ಳೆಯದು. ಇನ್ನು ಕನ್ಯಾ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಸಹಾಯ, ಸಹಕಾರ, ಮತ್ತೊಬ್ಬರ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಅಥವಾ ನೀವೇ ಮಾರ್ಗದರ್ಶಕರು ಆಗ್ತಕ್ಕಂಥ ಸಾಧ್ಯತೆ, ಆ ಉನ್ನತಿ ಇದೆ ಖಂಡಿತ. ಇನ್ನು ಲಾಭವೂ ಇದೆ. ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ಬಹಳ ಮುಖ್ಯವಾಗಿ ರಂಗಕರ್ಮದಲ್ಲಿ ಕೆಲಸ ಮಾಡೋರಿಗೆ, ಮೇಕಪ್ ಆರ್ಟಿಸ್ಟಿಂದ ಹಿಡಿದು ಸಂಗೀತ, ಇಂಥ ಕ್ಷೇತ್ರಗಳಲ್ಲಿ ಸ್ಕ್ರಿಪ್ಟ್ ಮಾಡೋರು ಇತ್ಯಾದಿ ತುಂಬ ಚೆನ್ನಾಗಿದೆ. ಮತ್ತು ಇದು ವ್ಯಯವೂ ಇದೆ. ಸ್ವಲ್ಪ ಕಾಲಿಗೆ ಪೆಟ್ಟು ಬೀಳಬಹುದು, ಸ್ವಲ್ಪ ವ್ಯಯವನ್ನು ಸೂಚಿಸ್ತಾ ಇದೆ, ಹುಷಾರು. ಈ ದಿವಸ ವಿಷ್ಣು ಪ್ರಾರ್ಥನೆ ಮಾಡಿ. ಇನ್ನು ತುಲಾರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ.
ಸಹಕಾರಗಳು ಸಿಗ್ತಕ್ಕಂಥದ್ದು, ಕೆಲಸದಲ್ಲೇ ಒಂದು ಶ್ರದ್ಧೆ ಹೆಚ್ಚಾಗ್ತಕ್ಕಂಥದ್ದು, ಕೆಲಸವನ್ನು ಇಷ್ಟಪಟ್ಟು ಮಾಡ್ತಕ್ಕಂಥದ್ದು, ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಅದಕ್ಕೆ ಗೌರವ, ಪ್ರಶಂಸೆ ಉಂಟಾಗುತ್ತೆ. ಮತ್ತು ಸಂಗಾತಿ ಜೊತೆಗೆ ಒಂದು ಸಾಮರಸ್ಯ, ಪ್ರೀತಿ ವಿಶ್ವಾಸ ಚೆನ್ನಾಗಿದೆ. ತಂದೆ ಮಕ್ಕಳಲ್ಲೂ ಒಂದು ಪ್ರೀತಿ ವಿಶ್ವಾಸ ಚೆನ್ನಾಗಿದೆ. ವಿದೇಶ ವಹಿವಾಟಿನ ಲಾಭವನ್ನು ಕಾಣ್ತೀರ ಈ ದಿವಸ. ಹೆಚ್ಚಿನ ಪಾಲು ಚೆನ್ನಾಗಿದೆ ಅವರು. ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಸೂಚಿಸ್ತಾ ಇದೆ ಈ ದಿವಸ. ಅಸಮಾಧಾನ ಇರುತ್ತೆ. ನೀವು ಕೆಲಸ ಮಾಡಿದ ನಿಮಗೆ ಸ್ವಲ್ಪ ಯಾಕೋ ಕಿರಿಕಿರಿ ಅನ್ನಿಸ್ತಾ ಇರುತ್ತೆ, ಆ ರೀತಿಯಲ್ಲಿ ಇರ್ತದೆ ಈ ದಿವಸ. ಉಳಿದ ಹಾಗೆ ಸಂಗಾತಿಯಿಂದ ಸಹಾಯ, ಸಹಕಾರ, ಸಪೋರ್ಟ್ ಚೆನ್ನಾಗಿದೆ. ಉಳಿದ ಹಾಗೆ ನಿಮಗೆ ಏನು ಬಂಧು, ಕುಟುಂಬ ಸೌಖ್ಯ ಇದೆಲ್ಲ ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ತಂದೆ ಮಕ್ಕಳಲ್ಲಿ ಪ್ರೀತಿ ವಿಶ್ವಾಸ ಚೆನ್ನಾಗಿರ್ತದೆ. ದೈವಾನುಕೂಲವೂ ಇದೆ ನಿಮಗೆ. ಹೀಗಾಗಿ ಆ ಸಣ್ಣ ತೊಡಕು ಅದರ ನಿವಾರಣೆಗೆ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಇನ್ನು ಧನುರಾಶಿಯವರಿಗೆ ದಿವಸ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಈ ದಿವಸ. ತುಂಬ ಗೌರವಾನ್ವಿತರಿಂದಲೇ, ದೊಡ್ಡವರು, ಹಿರಿಯರು, ನೀವು ಯಾರನ್ನು ಗೌರವಿಸ್ತೀರೋ ಅವರಿಂದಲೇ ನಿಮಗೆ ಇನ್ಸಲ್ಟ್ ಆಗುವ ಸಾಧ್ಯತೆ ಇರ್ತದೆ. ಸ್ವಲ್ಪ ಹುಷಾರು. ಅದರ ಹೊರತಾಗಿ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಔಷಧ ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ತುಂಬ ಲಾಭದಾಯಕವಾಗಿದೆ. ಸಂಗಾತಿಯಲ್ಲೂ ಅಷ್ಟೇ ಪ್ರೀತಿ ವಿಶ್ವಾಸ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ಗುರು ಸ್ಮರಣೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಹರಳಿನ ವ್ಯಾಪಾರಿಗಳು ಮತ್ತು ಗಿಫ್ಟ್ ಸೆಂಟರ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅಂಥ ವ್ಯಾಪಾರದಲ್ಲಿರ್ತಕ್ಕಂಥವ್ರು, ವಸ್ತ್ರಾಲಂಕಾರ, ವಸ್ತ್ರಾಭರಣ ಇಂಥ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರು ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಸ್ನೇಹಿತರ ಸಹಾಯ ಚೆನ್ನಾಗಿದೆ. ಹೆಚ್ಚಿನ ಪಾಲು ಸ್ವಲ್ಪ ವಸ್ತು ನಷ್ಟತೆ ಸೂಚಿಸ್ತಾ ಇದೆ. ಹುಷಾರು. ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ದಿವಸ ನಿಮಗೆ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ. ಮತ್ತು ಈ ದಿವಸ ನಿಮಗೆ ಧೈರ್ಯ, ಉತ್ಸಾಹ, ಇಂಥ ಒಂದು ಪರಾಕ್ರಮತೆ ಅಂತೀವಲ್ಲ ಅದು ಉಂಟಾಗುತ್ತೆ, ಸಂಶಯ ಇಲ್ಲ. ಆದರೆ ಸಂಗಾತಿಯಲ್ಲಿ ಮನಸ್ತಾಪ ಇದೆ. ಮತ್ತು ಸ್ವಲ್ಪ ಸಾಲ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು ಈ ದಿವಸ. ಪ್ರಾರ್ಥನೆಗೆ ದಿವಸ ಈಶ್ವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಇನ್ನು ಮೀನರಾಶಿಯವರಿಗೆ ಪ್ರತಿಭಾಶಕ್ತಿ ತುಂಬ ಚೆನ್ನಾಗಿದೆ. ಜಾಣ್ಮೆ ಅದು ಚೆನ್ನಾಗಿದೆ. ಮತ್ತು ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಯಾವುದಾದ್ರೂ ಗಂಭೀರ ನಿರ್ಣಯಗಳನ್ನು ತೆಗೆದುಕೊಳ್ಳೋದಲ್ಲಿ ಈ ದಿವಸ ಚೆನ್ನಾಗಿದೆ ನೋಡಿ, ಪ್ರಯತ್ನ ಮಾಡಬಹುದು. ಮತ್ತು ಈ ದಿವಸ ವೃತ್ತಿಯಲ್ಲೂ ತುಂಬ ಚೆನ್ನಾಗಿದೆ. ಲಾಭವನ್ನು ಸೂಚಿಸ್ತಾ ಇತ್ತು ನೋಡಿ. ಅಲ್ಲಿ ಗುರು, ಶುಕ್ರ ಮತ್ತು ಚಂದ್ರರಿಂದ ಅವರು ಲಾಭಸ್ಥಾನವನ್ನು ವೀಕ್ಷಿಸ್ತಾರಲ್ಲ, ಹೀಗಾಗಿ ಲಾಭವನ್ನು ಕಾಣ್ತೀರ. ಮಕ್ಕಳಿಂದಲೂ ಬಹಳ ವಿಶೇಷವಾದ ಅನುಕೂಲ, ಲಾಭ ಪಡಿತಕ್ಕಂಥ ಸಾಧ್ಯತೆ. ಸ್ನೇಹಿತರ ಸಹಾಯ, ಸಂಗಾತಿಯಲ್ಲಿ ಪ್ರೀತಿ ಚೆನ್ನಾಗಿದೆ. ಇಷ್ಟ ದೇವತಾರಾಧನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬೋದಾದ ಮಂತ್ರ ಗಮನಿಸಿ. ಓಂ ಗುರುಗಮ್ಯಾಯ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ವೀಕ್ಷಕರು ಕಳಿಸಿದ್ದಂತಹ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸ್ಕೊಟ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.